ಮೇಡಮ್ ಸಿನಿಮಾ ನಿರೀಕ್ಷೆಗೂ ಮೀರಿದೆ. ನಾವೇನ್ ನಿರೀಕ್ಷೆ ಮಾಡ್ಕೊಂಡು ಬಂದಿದ್ವಿ ಅದಕ್ಕೂ ಮೀರಿದೆ. ಓಕೆನಾ? ಪ್ರೇಮ್ ಸರ್ ಒಂದು ಅಂಡರ್ವೇರ್ ಸ್ಟೋರಿ ಇಟ್ಕೊಂಡು ಮಾಡಿದ್ದೀರಾ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಿಂದೆ ಯಾರೋ ಅದು ಬರ್ಕಣ ಬರ್ಕೋ, ತಲೆ ಸಿಕ್ಕಿದೆ, ಬಾಡಿ ಸಿಕ್ಕಿಲ್ಲ. ಯಾವ ಬೋಳಿ ಮಗ ಹೇಳಿದ್ರಿ? ನಾನು ನೋಡಕ್ ಬಂದಿರೋದು ಇವತ್ತು ಕೇಡಿ ಫಿಲಂ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಧ್ರುವ ಸರ್ಜಾ ಆದ್ಮೇಲೆ ಲಾಂಗ್ ಇಟ್ಮೇಲೆ ಕತ್ತಿ ಬೀಸ್ತಾರದೆ, ಎದೆ ಎತ್ಮೇಲೆ ಚೂರಿ ಹಾಕ್ತಾರದೆ. ಆ ಧ್ರುವ ಸರ್ಜನ್ ಯಾ ತಂಟೆ ಬಂದ್ರೆ ಯಾ ಸಿಕ್ದಾಕಿ ತೋರಣ ಕಟ್ಟಂಗ್ ಬರ್ತಾರೆ. ಕೂತ್ಗಳಲ್ಲಿ ಅವ್ರಿಗೊಂದು ಸಾಂಗು, ಧ್ರುವಣ್ಣ ನೀವು ಕೇಡಿ ಅಂತ ತೆರ್ಗಿ ನೀವು ತೆರ್ಗಿರಲ್ಲ ಫಿಲಂ ನೋಡಿ ಊರದ್ ನೀವು. ಸೂಪರ್ ಬರೆಯಲ್ಲ. ಯಾವತ್ತು ನನ್ನ ಮಲಗಕ್ ನೀವು ಬಿಟ್ಟೇ ಇಲ್ಲ, ಅಭಿಮಾನಿಗಳು ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ. ಒಡೆದೊಡೆದು ಎಬ್ಬಿಸ್ತಾ ಇರ್ತಾರೆ. ಏನ್ ಸರ್ ಸುಮ್ನೆ ಕೂತಿದ್ದೀರಾ ಮಾಡಿ ಅಂತ. ಉಪೇಂದ್ರನ್ ಬಂದ ನೋಡ್ಲಿಕ್ಕೆ ಹೇಳ್ರಿ. ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನೆಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ. ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರೆ. ಬಾಸ್ ಮೂವಿ ಅಂತೂ ಸಕ್ಕದಾಗಿತ್ತು ನೋಡಿ, ಹಬ್ಬ ಮಾಡಿದ್ವಿ ಇಲ್ಲಿ. ಆಯ್ತು, ಆಮೇಲೆ ಆಳಿ ಎಂಟ್ರಿ ಅಂತೂ ಮಸ್ತ್ ಆಗಿತ್ತು. ಅದಕ್ಕೆ ನಮ್ ಬಾಸ್ಗೆ ಒಂದ್ ಸಾಂಗ್ ಹೇಳೋಣ ಅಂತ ನಾನು ಅನ್ಕೊಂಡಿದೀನಿ. ಹೇಳ್ರಪ್ಪ. ಓಡಿ ಓಡಿ ಬಂದು ನೋಡಿ ಕೇಡಿ ಮೂವಿ ಡಿಡಿಕ್ಕ ಅಂತ ಕೇಡಿ ನೋಡೋಣ. ಈ ನಾನು 18 ವರ್ಷದ ಅಭಿಮಾನಿ ಅಲ್ಲ, ಕೇವಲ ಬರೀ 18 ದಿನ ಅಭಿಮಾನಿ. ನಾನು ವಿರಾಟ್ ಕೊಹ್ಲಿಗೆ ಪಿದಾಗ್ಬಿಟ್ಟೆ. ಯಾಕೆಂದ್ರೆ ಉಪೇಂದ್ರ 18, ವಿರಾಟ್ ಕೊಹ್ಲಿ 18. ಅವ್ರು ಯಾಕೆಂದ್ರೆ ಇಂಡಿಯಾಕ್ಕೆ ಗೊತ್ತು ಡೈರೆಕ್ಟ್ರು ಉಪೇಂದ್ರ ಅಂತ, ಇಡೀ ವರ್ಲ್ಡ್ಗೆ ಗೊತ್ತು ವಿರಾಟ್ ಕೊಹ್ಲಿ ಅಂತ. ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ 18, ಅದರಲ್ಲೇ ಪವರ್ ಇರೋದು. RCB ಪವರ್ ಇಲ್ಲ, 18 ಪವರ್. ಇದಕ್ಕೆ ಎಲ್ಲರೂ ಪಿದಾಗಿರೋದು, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆಗಿರೋದು. ನೋಡ್ಚಿನ ಕೊಡಕ್ ಹೋಗ್ಬೇಡ ಟಾಂಗು, ಬಾಸ್ ಹಿಡ್ದಾಯ್ತು ಲಾಂಗು. ಇವಮ್ಮ ಏನ್ ಹೇಳ್ದ? ನನಗೇನ್ ಕೇಳಿಸ್ಲಿಲ್ಲಪ್ಪ. ಕೆಲವು ಪದಗಳು ನಮ್ಗೆ ಕೇಳಿಸೋದೇ ಇಲ್ಲಮ್ಮ. ರಾತ್ರಿ ನಿದ್ದೆ ಇಲ್ಲ, ಬೆಳಿಗ್ಗೆ ಟಿಫನ್ ಇಲ್ಲ. ಎಕ್ಸ್ಪ್ರೆಷನ್ ನೋಡ್ಲಿ ಹೆಂಗೈತೆ ಇದು ಸಿನಿಮಾ ಅಂದ್ರೆ. ಎಲ್ಲಿ ಸರ್ ಪ್ರೇಮ? ಹೇಳಿ ಸರ್ ಸಿನಿಮಾ ಬಾ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರ, ವಿಷಯಸ್ ಕೇಳ್ತಾ ಇದ್ರ ಸರ್. ರಿಲ್ಯಾಕ್ಸ್ ಎಲ್ಲೂ ಬೋರ್ ಆಗಲ್ಲ ಸರ್. ಏನೋ ನಿನ್ನ ಗೋಳು, ನಿನ್ನ ಕರ್ಮಕ್ಕೆಯೋ. ಇನ್ನು ನಮ್ಮ ಕಾಲ ಭೈರವಾಗಿ ಕಿಚ್ಚ ಸುದ್ದಿ ಬೆಂಟ್ಲಿ ಕೊಡೋದ ಕಿಚ್ಚ ಸುದ್ದಿ ಬೆಂಟ್ಲಿ ಕೊಟ್ಟೋದೆ ಟ್ಯಾಕಿಸ್ತು ಗಾಳ ಶಾಕ್ ಖರಾಬಾಗೈತೆ. ಸರು ಹೇಳು ಮುಕ್ಕು. ಸರು ಬೇಗ ಹೇಳಲೇ ತಿಕ್ಲು. ಎದ್ದೇಳು ಸರು. ಎದ್ದೇಳು ಸರು, ಎದ್ದೇಳು. ಎದ್ದೇಳ್ತಾ ಇಲ್ಲ ಕಣೋ. ಅಲ್ಲಿ ನೋಡು. ಏನೋ ನಗ್ತಾ ಇದೀಯಾ? ಹಲೋ ಸುಲುಲು. ಹೆಲೋ ಮಸ್ಲೆ ಬಂದು ಬಾಲ್ಗೆ ಬಾಯಕತ್ತು, ಹುಷಾರು. ಏನಾಗಿದೆ ನಿನ್ ಮೂಗಿಗೆ? ಹೋಗೋಣ ಅಂದಿ ಮರಿಯೇ, ರಾಡನ್ನ ತುರೋಕನ. ಇದ್ಯಾವ್ದು ಹೊಸ ಪ್ರತಿಭೆ? ಸರ್ ಯಾವ್ರಿಂದ ಬರ್ತಾ ಇದ್ದೀರಾ? ಮಹಾಲಕ್ಷ್ಮಿ ಹೇಳಿ ಸರ್ ಡಿ ಬಸ್ ಬಗ್ಗೆ. ಅಣ್ಣ, ಈ ಕಡೆ ನಮ್ ಡಿ ಬಸ್ ಬರ್ತಿದ್ರೆ ಈ ಕಡೆ ನೆಳ್ಳು, ಈ ಕಡೆ ನೆಳ್ಳು, ಈ ಕಡೆ ಮಳೆ, ಈ ಕಡೆ ನೆಳ್ಳು, ಈ ಕಡೆ ಮಳೆ. ನಮ್ ಡಿ ಬಸ್ ಬಂದ್ರೆ ಬಿಸಿಲು. ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ. ಅವನ ಜೊತೆ ಇನ್ನ 3 ಪಿಕ್ಚರ್ ಮಾಡಕ್ ಬಿಡ್ತೀನಲ್ಲ ಇವಾಗ. ವರ್ಷಕ್ಕೊಂದು ಅವನ್ಗೆ ಯಾರು ಅವ್ನು ರೆಡಿ ಬರಲ್ಲ ಅಂದ್ಲ ಮಗ.
ನಿನ್ನ ವರ್ಷಕ್ಕೊಂದು ಸಿನಿಮಾ ಮಾಡಕ್ ಬರಲ್ಲ ನನ್ನ ಜೊತೆ ನೀನು ಮುಲಾಜಿಲ್ ಎರಡು ಮಾಡೋಣ ಬರೋಣ ಹೆಂಗ ನಮ್ಮ ಐದವನು ಸರ್ ಇನ್ನು ಡಬಲ್ ಆಗಿಡ್ದ ಸರ್ ನಿಜವಾಗ್ಲೂ ಹಿಡ್ದ ಸರ್ ಅದು ಯಾವ ಮಹಾನುಭಾವ ಹೇಳದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನು ಇಲ್ಲ ಅದೆಲ್ಲ ಬುಲ್ಶಿಟ್ಗಳು ಮಾತಾಡಬಾರ್ದು. ಫ್ರೆಂಡ್ಸ್, ನಮ್ಮೂರಲ್ಲಿ ಅಕ್ಕ ಮಲಗಿರೋ ಜಾಗನ ಸ್ಮಶಾನ ಅಂತಾರೆ. ನಿಮ್ಮೂರಲ್ಲಿ ಏನಂತಾರೆ ಕಮೆಂಟ್ ಮಾಡಿ. ನೀನ್ ಇದೇ ತರ ಕಿತ್ತೋಗಿರೋ ವಿಡಿಯೋಸ್ ಮಾಡ್ತಿದ್ರೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಡಿಪ್ರೆಷನ್. ಇನ್ ಮುಂದೆ ಆದ್ರೂ ಒಳ್ಳೆ ವಿಡಿಯೋಸ್ ಮಾಡಿ ಜನರನ್ನ ಮೆಚ್ಚು, ಸರಿನಾಕೋ? ಕೇಡಿಯನ್ನು ಗೂಳಿ ಬರ್ತಿದೆ, ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ. ಇದ ತಡೆಯೋರು ಇಲ್ಲ, ಹಿಡಿಯೋರು ಇಲ್ಲ, ಕೆಣಕಿದ್ರೆ ಸುಮ್ನೆ ಬಿಡಲ್ಲ. ನಮ್ ಕೇಡಿ ಕೆಣಕಿದ್ರೆ ಗುಮ್ದೆ ಬಿಡಲ್ಲ. ಶಿರಬಾಗಿ ನಿಂತರಿವ ಶ್ರೀರಾಮ, ತೊಡೆ ತಟ್ಟಿ ಬಂದರೆ ಪರಶುರಾಮ. ಪುಂಡರ ಪುಂಡ ಈ ಕೇಡಿ ಪ್ರಚಂಡ, ಎದುರಾಳಿಗಳ ಎದೆ ನಡುಗಿಸೋ ರಣಚಂಡ. ಎದುರಾಳಿಗಳ ಎದೆ ನಡುಗಿಸೋ ರಣಚಂಡ. ಕೇಡಿ ಕೇಡಿ ನಂಬರ್ 1 ಬಿಗ್ ಬ್ಲಾಕ್ ಬಸ್ಟರ್ ಮೂವಿ 2026ರಲ್ಲಿ ನಮ್ಮ ಧ್ರುವ ಸರ್ಜಾ ಸರ್ ಬ್ಲಾಕ್ ಬಸ್ಟ್ ಮೂವಿ ಮಾಡಿದ್ದಾರೆ. ಬಾಕ್ಸ್ ಆಫೀಸ್ಗೆ ಅವರೇ ಬಹದ್ದೂರ್ ಅಂತ ಟೈಟಲ್ ತಗೋತಾರೆ. ಈಗ ಅದೇ ಒಂದು ಡೈಲಾಗ್ ಹೇಳ್ತೀನಿ ಕೇಳಿ. ಅಪ್ಪು ಕುತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ್ ನಹಿ, ಬಾಕ್ಸ್ ಆಫೀಸ್ ಬಹದ್ದೂರ್ ಸರ್ಜಾ ಬೋಲೋ. ಪ್ರೇಮ್ ಸರ್ ಫಸ್ಟ್ ಮೂವಿ ಮಾಡಿದ್ದು ಕರಿಯ, ದರ್ಶನ್ ಸರ್ ಎಲ್ಲ ಸಾಂಗ್ಸ್ ಇರೋ ಮನೆ. ಕೆಲವು ಪ್ರೆಸ್ ಮೀಟ್ಗಳು ಸಿಗ್ಲಿಲ್ಲ, ನಾವು ಮಾತಾಡಕ್ ಆಗ್ಲಿಲ್ಲ, ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ಮೊನ್ನೆ ನನಗೆ ರಾಬರ್ಟ್ ರಿಲೀಸ್ ಮಾಡಿ 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 ಅಂತಲೇ ತಿಂದ್ರು. ಆಯ್ತಪ್ಪ ಮಾಡೋಣ, ನೀವು ನಂಬ್ತಿರೋ ಇಲ್ಲೋ 1000-2000 ರೂಪಾಯಿ ಕಲೆಕ್ಷನ್ ಆಗ್ಲಿಲ್ಲ. ಅಯ್ಯೋ ತಗಡೆ. ದರ್ಶನ್ ಅವರು ಹೇಳಿದ ತಗಡು ನೀವ? ಹೌದು ಸರ್, ನಾವು ತಗಡೆ ಸರ್, ನಾವು ತಗಡೆ. ಬರ್ಬೇಕು, ನಾವು ಅವ್ರಿಗೋಸ್ಕರ ಕೈಕೊಂಡಿದ್ದೀವಿ, ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಲ್ಲ. ಅವ್ರು ನಮ್ಗೆ ಬೇಕು, ನಾವು ಅವ್ರಿಗೋಸ್ಕರ ಕೈಕೊಂಡಿರೋದು. ಅವ್ರಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ಅವ್ರು ಬೇಕು ನಮ್ಗೆ, ಏನಿದ್ರು ಬರ್ಬೇಕು. ಈ ಗುರುಗಳ ತವ ನಾವು ಬೇಡ್ಕೊತಾ ಇದ್ದೀನಿ. ಅವ್ರಿಲ್ಲ ಅಂದ್ರೆ ನಮ್ಗೆ ಬದುಕಿಲ್ಲ. ಅವರಿಂದ 4 ಜನ ಬದುಕ್ತಾವ್ರೆ. ನಮ್ಗೆ ಡಿವಾಸ್ ಬೇಕು, ನಮ್ಗೆ ಡಿವಾಸ್ ಬೇಕು, ಡಿವಾಸ್ಗೆ ನಮ್ಗೆ ಡಿವಾಸ್ ಬೇಕು, ನಮ್ಗೆ ಡಿವಾಸ್. ಅವ್ರ ಗುರುಗಳು ನಾವು ದಿನ ಬೇಡ್ತಾ ಇದ್ದೀವಿ. ಇವತ್ತು ನಮ್ಮ ಅಣ್ಣವರೆಲ್ಲ ಸೇರ್ಕೊಂಡು ಅವ್ರ ತವ ಬೇಡ್ಕೊತಾ ಇದೀವಿ. ನಮ್ಗೆ ಡಿವಾಸ್ ಬರಬೇಕು. ಡಿವಾಸ್ಗೋಸ್ಕರ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇರೋದು.